ಆಪರೇಷನ್ ಸಿಂಧೂರದ ಮೂಲಕವಾಗಿ ಉಗ್ರರು ಮುಟ್ಟಿ ನೋಡಿಕೊಳ್ಳೋ ರೀತಿಯಲ್ಲಿ ಬಂದಿದ್ದ 4 ಜನ ಹೊಡೆದಾಕಿದ್ದೀಗ 70-100ಕ್ಕಿಂತಲೂ ಹೆಚ್ಚು ಉಗ್ರರನ್ನ. ಆದರೆ ಇಲ್ಲಿ ನಮ್ಮ ಪ್ರತಿಕಾರ ಹೇಗಿತ್ತು ಅಂತಂದ್ರೆ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ, ಹಿಜ್ಬುಲ್ಲಾ ಮುಜಾಹಿದ್ದೀನ್ ಈ ಸಂಘಟನೆಗಳು ನಮ್ಮ ಮೇಲೆ ದಾಳಿಯನ್ನ ಪದೇ ಪದೇ ಮಾಡ್ತಾ ಇದ್ರು. ಎಲ್ಲಿಂದ ಅಂತಂದ್ರೆ ಈ ಪಾಕಿಸ್ತಾನದ ತರಬೇತಿ ಕೇಂದ್ರಗಳಿಂದ ತರಬೇತಿಯನ್ನ ಕೊಟ್ಟು ಕಳಿಸ್ತಾ ಇದ್ರು ಇಲ್ಲಿಗೆ. ಮುಂಬೈ ದಾಳಿ, ಪಾರ್ಲಿಮೆಂಟ್ ಅಟ್ಯಾಕ್, ಎಷ್ಟು ಒಂದಾ ಎರಡಾ, ಉರಿ ದಾಳಿನೂ ಕೂಡ ಅವ್ರದ್ದೇ. ಇವೆಲ್ಲವೂ ಕೂಡ ಏನಾಯಿತು, ಅವ್ರಿಗೆ ಪಾಠವನ್ನ ಕಲಿಸೋಕ್ಕೋಸ್ಕರನೇ 9 ತಾಣಗಳಲ್ಲಿ 21 ಜಾಗಗಳಲ್ಲಿ 24 ಮಿಸೈಲ್ಗಳ ಮೂಲಕವಾಗಿ ಹೊಡೆದಾಕಿದ್ವಿ. ಹೇಗೆ ನೋಡಿ. ಆಪರೇಷನ್ ಸಿಂಧೂರ ಉಗ್ರರ ನೆಲೆಗಳು ಧ್ವಂಸ. 3 ಉಗ್ರರ ಸಂಘಟನೆಗಳ ಪ್ರಧಾನ ಕಚೇರಿ ಉಡಿ. ರಾತ್ರೋರಾತ್ರಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಪ್ರತೀಕಾರದ ದಾಳಿಯಲ್ಲಿ ನಿಷೇಧಿತ 3 ಉಗ್ರ ಸಂಘಟನೆಗಳಾದ ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಪ್ರಧಾನ ಕಚೇರಿಗಳು ಧ್ವಂಸ ಆಗಿದೆ. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ 9 ಅಡಗುತಾಣಗಳ ಮೇಲೆ ಭಾರತೀಯ ವಾಯುಸೇನೆ ದಾಳಿ ನಡೆಸಿದೆ. ಭಾರತ ಧ್ವಂಸ ಮಾಡಿರುವ ಈ ಉಗ್ರರ ನೆಲೆಗಳು ಮೋಸ್ಟ್ ಡೇಂಜರಸ್ ತಾಣಗಳು ಅಂತ ಗುರುತಿಸಿಕೊಂಡಿದ್ದು ಇಡೀ ವಿಶ್ವಕ್ಕೆ ಕಂಟಕವಾಗಿವೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಇಲ್ಲಿ ಅಡಗಿಸಿಡಲಾಗಿತ್ತು. ಜೊತೆಗೆ ವಿಶ್ವದಾದ್ಯಂತ ವಿವಿಧೆಡೆಗೆ ಕಳುಹಿಸೋಕೆ ಇಲ್ಲಿ ತರಬೇತಿಯನ್ನು ನೀಡಲಾಗ್ತಾ ಇತ್ತು ಅನ್ನೋ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಅದಕ್ಕಾಗಿ ಭಾರತೀಯ ಸೇನೆಯು ನಾಗರಿಕರು ಮತ್ತು ಸೇನೆಯನ್ನ ಗುರಿಯಾಗಿಸದೆ ಕೇವಲ ಉಗ್ರ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ನಡೆಸಿದೆ. ರಾತ್ರೋರಾತ್ರಿ ಭಾರತ ನಡೆಸಿದಂತಹ ಪ್ರತೀಕಾರದ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಪ್ರಮುಖವಾಗಿ ಸೈನ್ಯ ಹಾಗೆ ಜನರನ್ನ ಹೊರತುಪಡಿಸಿ ಕೇವಲ ಉಗ್ರ ಸಂಘಟನೆಗಳು, ಉಗ್ರರನ್ನ, ಭಯೋತ್ಪಾದಕರನ್ನ ಟಾರ್ಗೆಟ್ ಮಾಡಿ ಭಾರತ ಏನು ದಾಳಿ ಮಾಡ್ತು. ದಾಳಿಗೆ ಪ್ರಮುಖ 3 ಉಗ್ರ ಸಂಘಟನೆಗಳು ತತ್ತರಿಸಿ ಹೋಗಿದ್ದಾವೆ. ಹಲವರು ಸಾವನ್ನಪ್ಪಿರುವಂಥದ್ದು, 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವುಗಳು ಆಗಿದ್ದಾವೆ. ಅದು ಕೂಡ ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇವರು ಅಂದರೆ ಅದೊಂದು ರೀತಿ ಕಾರ್ಖಾನೆಯ ರೀತಿಯಾಗಿ, ಉಗ್ರರನ್ನು ತಯಾರು ಮಾಡುವಂಥ ಕಾರ್ಖಾನೆಯ ರೀತಿಯಾಗಿ ಅಲ್ಲಿ ನಡೀತಾ ಇತ್ತು ಅನ್ನುವಂಥದ್ದು. ಉಗ್ರರನ್ನು ತಯಾರು ಮಾಡಿ ಬಿಡುವಂಥ ಕೆಲಸ ಅಲ್ಲಿ ಪ್ರಮುಖವಾಗಿ ಆಗ್ತಾ ಇತ್ತು. ವಿಶ್ವಕ್ಕೆ ಕಂಟಕ, ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ಕಂಟಕ ಆಗಿದ್ದಂಥ ಉಗ್ರರ ಸಂಹಾರವನ್ನು ಭಾರತ ಮಾಡಿದೆ. ನಿಜಕ್ಕೂ ಕೂಡ 26 ಜನ ಏನು ನಮ್ಮವರು ಅಮಾಯಕರು ಸಾವನ್ನಪ್ಪಿದ್ರು, ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ರು ಪಾಕಿಸ್ತಾನದ ಭಯೋತ್ಪಾದಕರು, ಅವರ ಹುಟ್ಟಡಗಿಸುವಂಥ ಕೆಲಸವನ್ನು ನಮ್ಮ ಭಾರತ ಸೇನೆ ಮಾಡಿದೆ. ನಿಜಕ್ಕೂ ಕೂಡ ಪ್ರತೀಕಾರಕ್ಕಾಗಿ ಏನು ಕಾಯ್ತಾ ಇದ್ರು, ಇಡೀ ಭಾರತೀಯರೆಲ್ಲರೂ ಕೂಡ ಯಾವಾಗ ಪ್ರತೀಕಾರ ಅನ್ನೋ ಥರದ ಪ್ರಶ್ನೆಯನ್ನು ಇಟ್ಕೊಂಡಿದ್ರು. ಆ ಪ್ರತೀಕಾರದ ಪ್ರಶ್ನೆಗೆ ನಮ್ಮ ಸೇನೆ, ಭಾರತೀಯ ಸೇನೆ ಉತ್ತರವನ್ನ ಕೊಟ್ಟಿದೆ. ಇನ್ನು ಈ ಸೇನಾ ಕಾರ್ಯಾಚರಣೆಯಲ್ಲಿ ನಿಷೇಧಿತ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಗುಂಪುಗಳ ನೆಲೆ ಇರುವ ಬಹವಾಲ್ಪುರದಲ್ಲಿ ಮರ್ಕಜ್ ಸುಬಾನಲ್ಲಾ ಮಸೀದಿ, ತೆಹರಾ ಕಲಾನ್ನಲ್ಲಿನ ಸರ್ಜಾಲ್, ಕೋಟೆಯ ಮರ್ಕಜ್ ಅಬ್ಬಾಸ್ ಮತ್ತು ಮುಜಾಫರ್ಬಾದ್ನ ಸಯ್ಯದ್ನಾ ಬಿಲಾಲ್ ಕ್ಯಾಂಪ್ಗಳ ಮೇಲೆ ಭಾರತ ದಾಳಿ ನಡೆಸಿದೆ. ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯ ಶಿಬಿರಗಳಿರುವ ಮದರಿಕೆಯ ಮರ್ಕಜ್ ತೈಬಾ, ಬರ್ನಾಲ್ನ ಮರ್ಕಜ್ ಅತೆ ಹದೀತ್ ಮತ್ತು ಮುಜಾಫರಾಬಾದ್ನ ಶಿವಾಯಿ ನಲ್ಲಾ ಮೇಲೆ ದಾಳಿ ನಡೆಸಿದೆ. ಮಕಾಜ್ ರಹಿಲ್ ಶಾಹಿದ್ ಮತ್ತು ಸಿಯಾಲ್ಕೋಟ್ನ ಮೆಹಮೂನಾ ಜೋಯಾ ಪ್ರದೇಶದಲ್ಲಿ ನಿಷೇಧಿತ ಹಿಜ್ಬುಲ್ ಮುಜಾಹಿದ್ದೀನ್ನ ಶಿಬಿರಗಳು ಮತ್ತು ತರಬೇತಿ ಕೇಂದ್ರಗಳಿದ್ದು ಅವುಗಳನ್ನು ಧ್ವಂಸಗೊಳಿಸಲಾಗಿದೆ. ಅಂತಾರಾಷ್ಟ್ರೀಯ ಗಡಿಯಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿರುವ ಬಹವಾಲ್ಪುರ್ ಮೇಲೆ ದಾಳಿಯಾಗಿದೆ. ಇಲ್ಲಿ ಜೈಷ್ ಉಗ್ರ ಸಂಘಟನೆಯ ಪ್ರಧಾನ ಕಚೇರಿ ಇತ್ತು. ಇದನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಇನ್ನು ಸಾಂಬಾ ಎದುರಿನ ಗಡಿಯಿಂದ 30 ಕಿಲೋಮೀಟರ್ ದೂರದಲ್ಲಿದ್ದು ಲಷ್ಕರ್ ಎ ತೊಯ್ಬಾ ಸಂಘಟನೆ ಉಗ್ರರ ಶಿಬಿರವನ್ನ ನಡೆಸ್ತಾ ಇತ್ತು. ಮುಂಬೈ ದಾಳಿ ನಡೆಸಿದ ಉಗ್ರರಿಗೆ ಇಲ್ಲಿ ತರಬೇತಿ ನೀಡಲಾಗಿತ್ತು, ಅದನ್ನ ಧ್ವಂಸ ಮಾಡಲಾಗಿದೆ. ಅದರಂತೆ ಸವಾಯಿ ಲಷ್ಕರ್ ಉಗ್ರರ ಕ್ಯಾಂಪ್ ಇದಾಗಿದ್ದು ಗಡಿ ನಿಯಂತ್ರಣ ರೇಖೆಯಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಪಹಲ್ಗಾಮ್ ಮೇಲೆ ದಾಳಿ ನಡೆಸಿದ ಉಗ್ರರು ಇಲ್ಲಿ ತರಬೇತಿಯನ್ನ ಪಡೆದಿದ್ರು. ಹೀಗಾಗಿ ಈ ಕ್ಯಾಂಪ್ ಅನ್ನ ಉಡೀಸ್ ಮಾಡಿದೆ. ಅಷ್ಟೇ ಅಲ್ಲದೆ ಬಿಲಾಲ್ನಲ್ಲಿರುವ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಲಾಂಚ್ ಪ್ಯಾಡ್ ಕೂಡ ಚಿಂದಿಯಾಗಿದೆ. ಉಗ್ರರು ಇಲ್ಲಿ ಕೊನೆಯ ಹಂತದ ತರಬೇತಿ ಪಡೆದು ಭಾರತಕ್ಕೆ ನುಗ್ತಾ ಇದ್ರು ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ಧ್ವಂಸ ಮಾಡಲಾಗಿದೆ. ಲಷ್ಕರ್ ಹಾಗೂ ಜೈಷ್ ಉಗ್ರ ಸಂಘಟನೆಗಳು ಇದ್ದಂಥ ಆವಾಸ ಸ್ಥಾನವನ್ನು ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮೂಲಕ ಉಡಾಯಿಸಿದೆ. ಮತ್ತೊಂದು ಕಡೆ ಪ್ರಮುಖವಾಗಿ ಆಗಿರುವಂಥ ಬೆಳವಣಿಗೆ ಅಂದರೆ ಬಿಲಾಲ್ನಲ್ಲಿರ್ತಕ್ಕಂತಹ ಸಾಕಷ್ಟು ತರಬೇತಿ ಕೊಡ್ತಾ ಇದ್ದಂಥ ಕೇಂದ್ರ, ವಿಶೇಷವಾಗಿ ಪಹಲ್ಗಾಮ್ ದಾಳಿಗೆ ಕೊನೆಯ ಹಂತದ ತರಬೇತಿಯನ್ನು ಪಡೆದು ಬಂದಂಥ ಸ್ಥಳವನ್ನು ಕೂಡ ಭಾರತೀಯ ಸೇನೆ ಬಾಂಬಿಂಗ್ ಮೂಲಕ ಉಡಾಯಿಸಿದೆ. ಒಟ್ಟಾರೆಯಾಗಿ ಉಗ್ರರ ಪಾಲಿಗೆ ಭಾರತೀಯ ಸೇನೆ ತಡರಾತ್ರಿಯಲ್ಲಿ
ಸಿಂಹ ಸ್ವಪ್ನವಾಗಿ ಕಾಡಿರೋದಂತೂ ಹೌದು. ಮತ್ತೆ ಪಾಕಿಸ್ತಾನದಿಂದ ನರಿಬುದ್ಧಿ ಪ್ರದರ್ಶನ, ಗಾಯಾಳು ಉಗ್ರರ ಬೇಟೆಯಾಡಿದ ಪಾಕ್ ಸೇನಾಧಿಕಾರಿ. ಇದೀಗ ಪಹಲ್ಗಾಮ್ ದಾಳಿಯ ಪ್ರತಿಯಾಗಿ ಭಾರತೀಯ ಸೇನೆ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಇಷ್ಟಿದ್ದು ಪಾಕಿಸ್ತಾನ ನಾಯಿಬಾಲ ಡೊಂಕು ಎಂಬಂತೆ ವರ್ತಿಸ್ತಾ ಇದೆ. ಆಪರೇಷನ್ ಸಿಂಧೂರ ದಾಳಿಯಲ್ಲಿ ಹಲವು ಉಗ್ರರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಈ ಉಗ್ರರ ಆರೋಗ್ಯ ವಿಚಾರಿಸೋಕೆ ಪಾಕ್ ಸೇನಾಧಿಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದಾನೆ. ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ಉಗ್ರರನ್ನ ಪಾಕ್ ಸೇನಾಧಿಕಾರಿಯೊಬ್ಬ ಭೇಟಿಯಾಗಿದ್ದಾರೆ. ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ಪಾಕ್ನ J-17 ಯುದ್ಧ ವಿಮಾನ ಧ್ವಂಸ, ಚೀನಾ ನೀಡಿದ್ದ ಯುದ್ಧ ವಿಮಾನ ಉಡಿ. ಇನ್ನು ದೇಶದ ಮಹಿಳೆಯರ ತಂಟೆಗೆ ಬಂದ್ರೆ ಸುಮ್ನೆ ಬಿಡೋ ಮಾತಿಲ್ಲ ಅಂತ ಶಪಥ ಮಾಡಿದ್ದ ಭಾರತ ನಿಜಕ್ಕೂ ಕೊಟ್ಟ ಮಾತಿನಂತೆ ದಿಟ್ಟ ಹೆಜ್ಜೆಯನ್ನ ಇಟ್ಟು ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ದ ನರರಾಕ್ಷಸರ ರಕ್ತ ನೆಲಕ್ಕೆ ಚಿಮ್ಮಿಸಿದೆ. ಇನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ J-17 ಯುದ್ಧ ವಿಮಾನವನ್ನ ಭಾರತೀಯ ವಾಯುಪಡೆ ಹೊಡೆದುರುಳಿಸಿದೆ. ಪಾಕಿಸ್ತಾನಕ್ಕೆ J-17 ಯುದ್ಧ ವಿಮಾನವನ್ನ ಚೀನಾ ನೀಡಿತ್ತು. ಇದೀಗ ಚೀನಾ ನೀಡಿದ್ದ ಯುದ್ಧ ವಿಮಾನ ಉಡೀಸಾಗಿದೆ. J-17 ಯುದ್ಧ ವಿಮಾನ ಹೊಡೆದುರುಳಿಸೋಕೆ ಭಾರತ ರಫೇಲ್ ಯುದ್ಧ ವಿಮಾನವನ್ನ ಬಳಸಿದೆ ಅಂತ ಹೇಳಲಾಗಿದೆ. ಭಾರತೀಯ ವಾಯುಪಡೆಯ ದಾಳಿಗೆ ನೆಲಕ್ಕಪ್ಪಳಿಸಿದ ವಿಡಿಯೋ ಇದೀಗ ವೈರಲ್ ಆಗಿದೆ. ಆಪರೇಷನ್ ಸಿಂಧೂರನ್ನ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಜಂಟಿಯಾಗಿ ನಡೆಸಿದೆ. ದೇಶದ ಮಹಿಳೆಯರ ತಂಟೆಗೆ ಬಂದರೆ ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಶಪಥವನ್ನು ನೀಡಿದಂಥ ಭಾರತ ನಿಜಕ್ಕೂ ತಕ್ಕ ಉತ್ತರವನ್ನೇ ನೀಡಿದೆ. ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲೇ ಅಡಗಿ ಕುಳಿತಿದ್ದಂತಹ ನರ ರಾಕ್ಷಸರ ರಕ್ತವನ್ನು ನೆಲಕ್ಕೆ ಚಿಮ್ಮಿಸೋದ್ರ ಮೂಲಕ ಪ್ರತ್ಯುತ್ತರವನ್ನು ನೀಡಿದೆ. ಅಷ್ಟೇ ಅಲ್ಲ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾರತದ ಒಳಕ್ಕೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಪಾಕ್ನ J-17 ಯುದ್ಧ ವಿಮಾನವನ್ನು ಒಡೆದು ಉರುಳಿಸುವುದರ ಮುಖಾಂತರವಾಗಿ ರಫೇಲ್ ಮೂಲಕವೇ ಈ ವಿಮಾನವನ್ನು ಕೂಡ ಒಡೆದು ಉರುಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ನಾವು ಉತ್ತರವನ್ನು ಕೊಡ್ತೇವೆ ಎನ್ನುವಂತಹ ಶಪಥ ಮಾಡಿದ್ದ ಭಾರತ ಕೊನೆಗೂ ತನ್ನ ಭಾರತೀಯ ಸೇನೆ ಜೊತೆಗೆ ವಾಯುಸೇನೆಯ ಸಮ್ಮುಖದಲ್ಲಿ ಈ ಕೆಲಸವನ್ನ ಮಾಡಿ ಮುಗಿಸಿದೆ. ಒಟ್ಟಾರೆ ಪಾಪಿ ಪಾಕಿಸ್ತಾನ ಊಟ ಹಾಕಿ ಪೋಷಿಸ್ತಾ ಇದ್ದ 3 ಉಗ್ರರ ಕ್ಯಾಂಪ್ಗಳನ್ನ ಧ್ವಂಸ ಮಾಡಲಾಗಿದೆ. ಅಷ್ಟೇ ಅಲ್ಲ, ನಮ್ಮನ್ನು ಯಾರೂ ಹಿಡಿಯೋಕ್ ಆಗಲ್ಲ ಅಂತ ಮೆರಿತಾ ಇದ್ದ ಉಗ್ರರಿಗೆ ಭಾರತೀಯ ಸೇನೆ ತಕ್ಕ ಉತ್ತರ ಕೊಟ್ಟಿದೆ. ಇದರಿಂದ ಇನ್ನಾದ್ರೂ ಪಾಪಿ ಪಾಕಿಸ್ತಾನ ಬುದ್ಧಿ ಕಲಿಯುತ್ತಾ ಕಾದ್ ನೋಡ್ಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.